ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಯೆಶಾಯ 53ರಲ್ಲಿ ನೋಡುವುದಾದರೆ, ಕರ್ತನು ನಮಗಾಗಿ ಕಲ್ವರಿ ಶಿಲುಬೆ ಮೇಲೆ ಹೊತ್ತಂಥ ಪಾಡಿನ ಕುರಿತು ನಾವು ನೋಡುತ್ತೇವೆ. 53:5ರಲ್ಲಿ ನಾವು ನೋಡುವುದಾದರೆ, ಅವನಿಗೆ ಗಾಯವಾಯಿತು, ಅವನು ಜಜ್ಜಲ್ಪಟ್ಟನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಇಲ್ಲಿ ಯೇಸು ಕ್ರಿಸ್ತನ ವಿಚಾರವನ್ನು ನಾವು ನೋಡುವುದಾದರೆ, ದೇವರಿಗೆ ಗಾಯವಾಯಿತು. ಶಿಲುಬೆಯಲ್ಲಿ ಜಡಿಯಲ್ಪಡುವುದು ಒಂದು ಸಾಮಾನ್ಯವಾದಂಥ ಸಂಗತಿಯಾಗಿರಲಿಲ್ಲ. ಅದು ಸಹಿಸಲಾರದ ನೋವು. ಯೇಸು ಗಾಯ ಹೊಂದಿದನು ಅನ್ನುವುದನ್ನು ನಾವು ಗಮನಿಸ್ತೇವೆ. ಆತನು ಜಜ್ಜಲ್ಪಟ್ಟನು. ಹೀಗೆಯೇ ಪ್ರವಾದಿಯಾದಂಥ ಯೆಶಾಯನು ಯೇಸು ಕ್ರಿಸ್ತನ ಕುರಿತು ಆತನು ಚಿತ್ರಿಸಿದ್ದಾನೆ. ಆತನು ನಮಗಾಗಿ ಕಲ್ವರಿ ಶಿಲುಬೆ ಮೇಲೆ ಸುರಿಸಿದಂಥ ರಕ್ತದ ಕುರಿತು ಆ ಚಿತ್ರಿಸಿದಂಥ ರೀತಿಯನ್ನು ನಾವು ನೋಡಿದಾಗ ಎಂಥವನಿಗೂ ಕರುಳು ಹಿಂಡುತ್ತದೆ, ಎದೆ ಭಾರ ಅನಿಸ್ತದೆ. ಯೆಶಾಯ 53:5-10 ನೀವು ನೋಡಿ, ಈ ಶರೀರದ ನೋವಿನ ಕುರಿತು, ಸಂಕಟದ ಕುರಿತು, ಶ್ರಮದ ಕುರಿತು, ಆತನ ದೇಹದಲ್ಲಿರ್ತಕ್ಕಂಥ ಎಲ್ಲ ರಕ್ತವನ್ನು ನಮಗಾಗಿ ಚೆಲ್ಲಲ್ಪಟ್ಟನು ಎಂಬುದಾಗಿ ನಾವು ಗ್ರಹಿಸ್ತೇವೆ. ಅದಕ್ಕೆ ಮಾನಸಿಕವಾದಂಥ ಸಿದ್ಧತೆ ಬೇಕಾಗ್ತದೆ. ಲೂಕ 9ನೇ ಅಧ್ಯಾಯ 28-31 ನಾವು ನೋಡುವುದಾದರೆ, ಇಲ್ಲಿ ಪರಮ ತಂದೆ ಮೋಶೆ ಹಾಗೂ ಎಲಿಯರು ಕುರಿತು ನಾವು ನೋಡ್ತೇವೆ. ಅಲ್ಲಿ ಮುಖ್ಯವಾಗಿ ನಿಜದ ಅರಿಕೆ, ಆ ನಿಜದ ಅರಿಕೆಯನ್ನು ನಾವು ಗ್ರಹಿಸದೆ ಹೋಗ್ತೇವೆ. ಇದನ್ನು ನಾವು ಗ್ರಹಿಸಬೇಕಾಗಿದೆ. ಇಲ್ಲಿ ನೋಡಿ, ಕೀರ್ತನೆಗಳು 55:22 ನಾವು ಗಮನಿಸುವುದಾದರೆ, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು. ದೇವರು ನೀತಿವಂತನಾಗಿದ್ದನು. ಅದೇ ಕಾರಣಕ್ಕೆ ದೇವರು ದೃಢವಾಗಿದ್ದರು, ಫಲಭರಿತವಾಗಿದ್ದರು. ಪ್ರೀತಿಯ ಸೇವೆಯನ್ನು ಕೊಟ್ಟಂಥ ಮಹೋನ್ನತವಾದಂಥ ದೇವರು ಯೇಸು ಸ್ವಾಮಿ. ದೇವರು ಸುಮ್ಮನೆ ಈ ಲೋಕಕ್ಕೆ ಬರಲಿಲ್ಲ. ದೇವರು ಅತ್ಯದ್ಭುತವಾದದ್ದನ್ನು, ಉನ್ನತವಾದದ್ದನ್ನು, ಮಹೋನ್ನತವಾದದ್ದನ್ನು ಕೊಟ್ಟಂಥವರು ದೇವರು. ಯಾಕಂತಂದರೆ ಈ ಲೋಕದಲ್ಲಿ ನಾವು ನೋಡ್ತೀವಿ, ಈ ಲೋಕದಲ್ಲಿ ಯೇಸು ಕ್ರಿಸ್ತನ ಹಾಗೆ ಶ್ರಮಗಳ ನಡುವೆ ನಡೆದಂಥವರು ಬೇರೆ ಯಾರೂ ಇಲ್ಲ. ಹಾಗಾಗಿ ದೇವರು ಒಳ್ಳೆಯವರು, ಒಳ್ಳೆಯದನ್ನು ಕೊಡುವಂಥವರು. ಈ ಶ್ರಮದ ದಿನಗಳಲ್ಲಿ ನಿಮ್ಮ ಪ್ರಾರ್ಥನೆಗಳನ್ನು ಆಲಿಸುವಂಥ ದೇವರು. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟಿ ಸ್ತೋತ್ರನಪ್ಪ. ರಾಜಾ ಒಪ್ಪಿಸಿಕೊಡ್ತೇನೆ ಸ್ವಾಮಿ, ಎಲ್ ಶಡಾಯಿ ಒಪ್ಪಿಸಿಕೊಡ್ತೇನೆ, ಎಬಿನೇಜರ್ ಒಪ್ಪಿಸಿಕೊಡ್ತೇನಪ್ಪ. ದೇವರೇ, ಈ ಶ್ರಮದ ದಿನಗಳಲ್ಲಿ ನಮಗಾಗಿ ನೀವು ಕಲ್ವರಿ ಶಿಲುಬೆ ಮೇಲೆ ಜಜ್ಜಲ್ಪಟ್ಟಿದ್ದೇವರೇ ಅಪ್ಪ. ನಿಮ್ಮ ಗಾಯವುಳ್ಳ ಹಸ್ತಗಳಿಂದ ನಮಗೆ ಗುಣವಾಯಿತು. ಸಹಾಯ ಮಾಡಪ್ಪ ದೇವಾ. ವಿಶೇಷವಾಗಿ ಸ್ವಾಮಿ, ಈ ನೇರ ಪ್ರಸಾರವನ್ನು ನೋಡುತ್ತಿರತಕ್ಕಂಥ ಮಕ್ಕಳಿಗೆ ನಿಮ್ಮ ರಕ್ತ ಚೆಲ್ಲಲ್ಪಡಲಿನಯ್ಯ ದೇವಾ. ಅವರ ಹೃದಯಗಳ ಗಾಯವನ್ನು ಕಟ್ಟು ಸ್ವಾಮಿ, ಅದ್ಭುತ ಮಾಡು ಸ್ವಾಮಿ, ಮಹೋನ್ನತನೇ. ಅವ್ರಿಗಿರ್ತಕ್ಕಂಥ ಎಲ್ಲ ಶರೀರದ ನೋವುಗಳನ್ನು ಕಟ್ಟಪ್ಪ, ಸಭೆಗಳನ್ನು ಕಟ್ಟು ಸ್ವಾಮಿ. ದೇವರೇ, ಜಗತ್ತಿನ ಮೂಲೆ ಮೂಲೆಗೂ ನಿನ್ನ ಮಕ್ಕಳು ಹೋಗಲಿ ದೇವರೇ. ಸುವಾರ್ತೆಯನ್ನು ಸಾರುವುದಕ್ಕೆ ನೀವು ಕೃಪೆಯನ್ನು ಅನುಗ್ರಹಿಸ್ತೀರಂತ ನಾನು ಬಲವಾಗಿ ನಂಬುತ್ತಾ, ನನ್ನನ್ನು ನಾನು ಒಪ್ಪಿಸಿಕೊಟ್ಟು, ನನ್ನನ್ನು ನಾನು ತಲೆ ತಗ್ಗಿಸಿ, ತಮ್ಮನ್ನು ಹೆಚ್ಚಿಸ್ತಾ,
ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುತ್ತಾರೆ. ನಮಸ್ಕಾರ.